ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಮಳೆಗಾಲಕ್ಕೆ ಮತ್ತೊಂದು ಕ್ರಿಸ್ಪಿಯಾದಂಥ ಮತ್ತು ರುಚಿಯಾದಂಥ ಒಂದು ಸಾಯಂಕಾಲ ಚಹಾ ಜೊತೆಗೆ ತಿನ್ನೋದಕ್ಕೆ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಭಾಳ ರುಚಿಯಾಗಿರ್ತೈತಿ ಮತ್ತು ಫುಲ್ ಡಿಫ್ರೆಂಟ್ ಆಗೈತಿ. ಬರ್ರಿ ಹಂಗಿದ್ರೆ ಈ ರೆಸಿಪಿ ಮಾಡೋದು ಹೆಂಗೆ ಅಂತೇಳಿ ನೋಡೋಣ ಅಂತ. ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ. ಇದಕ್ಕೆ 2 ಕಪ್ನಷ್ಟು ನಾನು ನೀರನ್ನು ಹಾಕ್ಕೊತೀನಿ ಮತ್ತು 1 ಚಮಚದಷ್ಟು ಎಣ್ಣೆನ ಹಾಕ್ಕೊತೀನಿ ಮತ್ತು 1 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊತೀನಿ. ಇದು ಚಲೋ ತಂಗ ಕುದಿ ಹತ್ತಿದ ತಕ್ಷಣ ನಾನು ಇಲ್ಲಿ 1 ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊತೀನಿ. 2 ಕಪ್ಪು ನೀರಿಗೆ 1 ಕಪ್ನಷ್ಟು ಚಿರೋಟಿ ರವೆ ಕರೆಕ್ಟಾಗಿ ಅಳತೆ ಆಗುತ್ತೆ. ಈ ಚಿರೋಟಿ ರವೆನ ನೀವು ನಿಧಾನಕ್ಕೆ ತಿರುಗಿಸ್ಕೊಂತ ಸಣ್ಣ ಉರಿ ಇಟ್ಕೊಂಡು ಹಾಕೋಬೇಕು, ಇಲ್ಲ ಅಂದರೆ ಇದು ಗಂಟಾಗ್ಬಿಡ್ತೈತಿ. ಅದಕ್ಕೋಸ್ಕರ ನಿಧಾನಕ್ಕೆ ಸಣ್ಣ ಉರಿ ಇಟ್ಕೊಂಡು ಇದನ್ನೆಲ್ಲ ನೀರು ಕುದಿ ಹತ್ತಿದ ತಕ್ಷಣ ಇದನ್ನೆಲ್ಲ ಚಲೋ ತಂಗ ಹಾಕ್ಕೊಂಡು ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ. ಇದು ಒಂಥರ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಚಲೋ ತಂಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಏನೂ ಗಂಟಾಗೋದಿಲ್ಲ. ಸಣ್ಣ ಉರಿ ಇಟ್ಕೊಂಡು ನೀವು ಹಾಕೊತಾ ಹೋದ್ರಿ ಅಂದ್ರೆ ಗಂಟಾಗೋದಿಲ್ಲ. ನೋಡಿರಿ, ಈಗ ಇದು ಒಂಥರ ನೀವು ಚಪಾತಿ ಹಿಟ್ಟು ಬರುತ್ತಲ್ಲ ಆ ಹದಕ್ಕೆ ಬರೋ ತನಕ ಈ ರೀತಿಯಾಗಿ ನೀವು ಮಾಡಿ ಒಂದು ಕಡೆ ಆರೋದಕ್ಕೆ ಇಟ್ಕೊಂಡ್ಬಿಡ್ರಿ. ಈಗ ಇಲ್ಲಿ 2 ಆಲೂಗಡ್ಡೆಯನ್ನು ನಾನು ಕುದಿಸಿ ಇಟ್ಕೊಂಡಿದ್ದೆ. ಈ 2 ಆಲೂಗಡ್ಡೆನ ಚಲೋ ತಂಗ ಸ್ಮ್ಯಾಶ್ ಮಾಡ್ಕೊತೀನಿ. ನಾನು ಈ ರೀತಿಯಾಗಿ ಸಣ್ಣಗೆ ಪುಡಿ ಪುಡಿ ಮಾಡ್ಕೊಳ್ರಿ. 2 ಆಲೂಗಡ್ಡೆನ ನಾನು ಕುದಿಸ್ಕೊಂಡು ಸಿಪ್ಪಿನೆಲ್ಲ ತೆಗೆದು ಇಟ್ಕೊಂಡಿದ್ದೆ. ಈಗ ಎರಡನ್ನೆಲ್ಲ ಚಲೋ ತಂಗ ಮ್ಯಾಶ್ ಮಾಡ್ಕೊತೀನಿ. ಮ್ಯಾಶ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಒಂದು 2 ಸಣ್ಣಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿಕಾಯಿ ಹಾಕ್ಕೊಂಡಿನಿ, 1 ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಮತ್ತು 1/4 ಚಮಚಷ್ಟು ಕೆಂಪು ಖಾರ, ಸ್ವಲ್ಪ ಜೀರಿಗೆ ಪೌಡ್ರು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡ್ಬಿಡ್ರಿ. ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿನೂ ಹಾಕ್ಕೊಳ್ರಿ. ಹಾಕ್ಕೊಂಡು ಈಗ ಇದನ್ನೆಲ್ಲ ಚಲೋ ತನಕ ಮಿಕ್ಸ್ ಮಾಡಿಟ್ಕೊಳ್ರಿ. ಇದು ಸ್ಟಫಿಂಗಿಗೆ ಬೇಕಾಗುತ್ತೆ. ನಾನು ಉಪ್ಪಾಗಲೇ ಹೇಳಿದ್ನಲ್ಲ, ಉಪ್ಪನ್ನು ಕೂಡ ಸೇರಿಸ್ಕೊಂಡಿನಿ. ಇದು ಸ್ಟಫಿಂಗಿಗೆ ಒಂದು ಇದು ರೆಡಿ ಆಯಿತು. ಈಗ ನಾವು ನೆಕ್ಸ್ಟ್ ಅದನ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿರಿ. ಈ ರೀತಿ ಎಲ್ಲ ಚೆಂದಂಗಿ ಕಲಿಸ್ಕೊಂಡು ಒಂದು ಕಡೆಗೆ ಎತ್ತಿಟ್ಕೊಂಬಿಡ್ರಿ. ಈಗ ನಾನು ಇಲ್ಲಿ ಒಂದು 2 ಚಮಚ ಅಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಂಡಿನಿ. ಕಾರ್ನ್ ಫ್ಲೋರ್ ಇಲ್ಲಪ್ಪ ಅಂತಂದ್ರೆ ಮೈದಾ ಹಿಟ್ಟು ಬೇಕಿದ್ರೂ ಹಾಕ್ಕೋಬೋದು. ಇದಕ್ಕೊಂದು ಚಿಟಿಗೆಯಷ್ಟು ಉಪ್ಪನ್ನು ಹಾಕ್ಕೊಂಡಿನಿ, ಸ್ವಲ್ಪ ಕಲಂಜಿ ಅಂತಾರಲ್ಲ ಅದನ್ನು ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿನಿ. ಹಾಕ್ಕೊಂಡು ಇದನ್ನೆಲ್ಲ ಚಲೋ ತನಕ ಮಿಕ್ಸ್ ಮಾಡ್ಕೊಳ್ರಿ. ಈಗ ನಾನು ಏನು ನಾಷ್ಟ ಮಾಡ್ತೀನಲ್ಲ ಅದಕ್ಕೋಸ್ಕರ ಇದನ್ನು ಮಾಡ್ಕೊಂಡು ಹಾಕ್ತೀನಿ. 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ರಿ. ಇದನ್ನೆಲ್ಲ ಹಾಕ್ಕೊಳೋದ್ರಿಂದ ಇದು ನಾಷ್ಟ ನೋಡೋದಕ್ಕೆ ಭಾಳ ಚಂದ ಕಾಣಿಸ್ತದೆ. ಅದಕ್ಕೆ ಇದನ್ನೊಂದು ರೆಡಿ ಮಾಡಿಕೊಂಡು ಒಂದು ಕಡೆಗೆ ಎತ್ತಿಟ್ಕೊಳ್ರಿ. ಈಗ ನಾನು ರವೆನೆಲ್ಲ ಆರೋದಕ್ಕೆ ಇಟ್ಟಿದ್ದೆಲ್ಲ, ಭಾಳ ಏನೋ ಆರೋದು ಬೇಡ, ಸ್ವಲ್ಪ ಬೆಚ್ಚಗೆ ಇರಲಿ ಇದು. ಈಗ ಇದೆಲ್ಲ ಚಲೋ ತಂಗ ಕೈಯಿಂದ ಚಲೋ ತಂಗ ನಾದ್ಕೊಳ್ರಿ. ಸಾಫ್ಟ್ ಅಂದರೆ ಸಾಫ್ಟ್ ಆಗಬೇಕು, ಇದು ಹಿಟ್ಟು ಭಾಳ ಸಾಫ್ಟ್ ಆಗಬೇಕು. ಇದು ರವೆದು ಇದು ಇರ್ತದಲ್ಲ ನೋಡಿರಿ, ಈ ರೀತಿ ಚಲೋ ತಂಗ ಮಿತ್ಕೊಳ್ರಿ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಬೇಕಿದ್ರೆ ಹಚ್ಕೊಂಡು ಚಲೋ ತಂಗ ಮಿತ್ಕೊಳ್ರಿ. ನೋಡಿರಿ, ಈ ರೀತಿ ಮಾಡಿಕೊಂಡು ಸ್ವಲ್ಪ ಚಪಾತಿ ಉಳ್ಳಿ ಇರುತ್ತಲ್ರಿ ಅಷ್ಟು ಇದನ್ನು ಆ ಒಂದು ಲೆವೆಲ್ ಒಳಗೆ ಇದನ್ನು ಉಳ್ಳಿನ ಮಾಡಿಕೊಂಡು ಇಟ್ಕೊಳ್ರಿ. ನೀವು ಚಪಾತಿ ಮಾಡ್ಕೊತಿರಲ್ಲ ಅಷ್ಟು ಉಳ್ಳಿನ ಮಾಡ್ಕೊಳ್ರಿ. ನೋಡಿರಿ, ಒಂದು 7ರಿಂದ 8 ಉಳ್ಳಿ ಆಯಿತು ನನಗಿದು. ಈಗ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಳ್ರಿ. ಎಣ್ಣೆ ಹಚ್ಕೊಂಡು ಇದನ್ನು ಭಾಳ ದಪ್ಪನೂ ಅಲ್ಲ ಮತ್ತು ಭಾಳ ತೆಳ್ಳಗೂ ಅಲ್ಲ, ಆ ರೀತಿಯಾಗಿ ಇದನ್ನು ರೌಂಡಾಗಿ ಲಟ್ಟಿಸ್ಕೊಳ್ರಿ. ಅಂಚೆಲ್ಲ ದಪ್ಪ ಆಗಿರಬಾರ್ದು, ನೀಟಾಗಿ ರೌಂಡಾಗಿ, ಭಾಳ ತೆಳ್ಳಗೂ ಅಲ್ಲ ಭಾಳ ದಪ್ಪನೂ ಅಲ್ಲ, ಆ ರೀತಿಯಾಗಿ ಇದನ್ನು ಲಟ್ಟಿಸ್ಕೊಂಡು ಒಂದು ಕಡೆ ಇಟ್ಕೊಳ್ರಿ. ಈಗ ಅದೇ ಥರ ಇನ್ನೂ ಒಂದು ಉಳ್ಳಿ ಕೂಡ ನಾನು ಲಟ್ಟಿಸ್ಕೊತೀನಿ ನೋಡಿರಿ. ಸೇಮ್ ಈಗ ಅದು ಯಾವ ರೀತಿ ಲಟ್ಟಿಸ್ಕೊಂಡೇನಲ್ಲ ಅದು ಶೇಪ್ ಒಳಗೆ ಕರೆಕ್ಟ್ ಅದು ಅಳತಿ ಒಳಗನ ಲಟ್ಟಿಸ್ಕೋಬೇಕು. ಇನ್ನೊಂದನ್ನು ಕೂಡ ನೋಡಿರಿ, ಈ ರೀತಿಯಾಗಿ ನಾನು 2 ಲಟ್ಟಿಸಿಟ್ಕೊಂಡೇನಿ. ಈಗ ಆಗಲೇ ನಾನು ಆಲೂಗಡ್ಡೆದು ಎಲ್ಲ ಮಿಶ್ರಣ ಮಾಡಿ ಇಟ್ಕೊಂಡಿದ್ದೆಲ್ಲ ಇದ್ರೊಳಗೆ ಹಾಕ್ಕೊತೀನಿ. ಒಂದು 2 ಚಮಚ ಅಷ್ಟು ಹಾಕ್ಕೊಳ್ರಿ. ಹಾಕ್ಕೊಂಡು ಇದ್ರ ತುಂಬ ಅದನ್ನು ಚಲೋ ತಂಗ ಹರಡ್ಕೊಳ್ರಿ. ಪೂರ್ತಿಯಾಗಿ ಅಂಚೆ ಎಲ್ಲ ಹರಡ್ಕೊಳ್ರಿ. ಇದನ್ನು ಹರಡ್ಕೊಂಡು ಮತ್ತು ಇನ್ನೊಂದು ರೋಟಿ ಇತ್ತಲ್ಲ ಅದನ್ನು ಕೂಡ ಇದ್ರ ಮೇಲೆ ಹಾಕ್ಕೊಳ್ರಿ. ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ. ಅದು ಆಲೂಗಡ್ಡೆ ಸೈಡಿಗೆಲ್ಲ ಬರಬಾರ್ದು, ಆ ರೀತಿಯಾಗಿ ನೀಟಾಗಿ ಒಳಗಡೆ ಹಾಕ್ಕೊಂಡು ಎಲ್ಲನೂ ಪ್ಯಾಕ್ ಮಾಡ್ಕೊಳ್ರಿ. ಮಾಡಿಕೊಂಡು ಈಗ ಇದನ್ನು ಸ್ಕ್ವೇರ್ ಒಳಗೆ 4 ಪಾರ್ಟಾಗಿ ಕಟ್ ಮಾಡ್ಕೊತೀನಿ ನೋಡಿರಿ. ಈ ರೀತಿಯಾಗಿ 4 ಪಾರ್ಟಾಗಿ ಕಟ್ ಮಾಡ್ಕೊತೀನಿ ನೋಡಿರಿ. ಈ ಥರ ಕಟ್ ಮಾಡ್ಕೊಳ್ರಿ. ಭಾಳನ ರುಚಿಯಾಗಿರ್ತೈತೆ ರೀ ನಾಷ್ಟ ಇದು. ಮಕ್ಕಳಿಗೆಲ್ಲ ಸಾಯಂಕಾಲ ಚಹಾ ಜೊತೆಗೆ ಮಾಡಿಕೊಟ್ರಿ ಅಂದ್ರೆ ಭಾಳನ ಇಷ್ಟಪಟ್ಟು ತಿಂತಾರೆ ಮತ್ತು ನೋಡೋದಕ್ಕೂ ಭಾಳ ಚೆಂದಾಗಿರ್ತೈತಿ. ಇದೇ ರೀತಿ ಎಲ್ಲನೂ ನಾನು ಮಾಡಿಟ್ಕೊಂಡೆ ನೋಡಿರಿ. ಈ ರೀತಿ ಮಾಡಿಟ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಗೆ ಕರಿಯೋದಕ್ಕೆ ಈಸಿ ಆಗುತ್ತೆ. ಮತ್ತು ಈಗ ಆಗಲ್ಲೇ ಇದನ್ನು ಮಾಡಿಟ್ಕೊಂಡಿದ್ದೆಲ್ರಿ ಕಾರ್ನ್ ಫ್ಲೋರ್ದು ಒಂದು ಲಿಕ್ವಿಡ್, ಇದ್ರೊಳಗೆ ಇದನ್ನು ಚಲೋ ತಂಗ ಎತ್ಕೊಳ್ರಿ. ಅದನ್ನೆಲ್ಲ ಸ್ವಲ್ಪ ಕೈಯಿಂದ ಆಡಿಸ್ಕೊಳ್ರಿ. ಆಡಿಸ್ಕೊಂಡು ಅದರೊಳಗೆ ಇದನ್ನ ಎತ್ಕೊಳ್ರಿ. ನೋಡೋದಕ್ಕೆ ನಾಷ್ಟ ಭಾಳ ಚೆಂದ ಅನ್ಸುತ್ತೆ. ನೀವು ದೊಡ್ಡ ಪಾತ್ರೆ ಇದ್ರೆ ಜಾಸ್ತಿನೂ ಹಾಕ್ಕೊಂಡು ಕರಿಬೋದು. ನಾನು ಸಣ್ಣ ಪಾತ್ರೆ ಇಟ್ಕೊಂಡೇನಿ, ಒಂದೊಂದು ಕರ್ಕೊಂಡಿನಿ. ನೀವು ಜಾಸ್ತಿ ದೊಡ್ಡದು ಪಾತ್ರೆ ಇದ್ದರೆ
ಇಟ್ಕೊಂಡು ಒಂದು 5ರಿಂದ 6 ಹಾಕ್ಕೊಂಡು ನೀವು ಇದನ್ನು ಕರಿಬೋದು. ಉರಿ ಭಾಳ ಜೋರ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚಲೋ ತಂಗ ಒಳಗೆ ಹೊರಗೆಲ್ಲ ಕರಿಬೇಕು. ಅಂದ್ರೆ ಭಾಳ ಕ್ರಿಸ್ಪಿ ಆಗುತ್ತೆ ರೀ ಇದು ನಾಷ್ಟ. ನೋಡಿರಿ ಎಷ್ಟು ಕ್ರಿಸ್ಪಿ ಆಗಿರ್ತೈತೆ ಅಂದ್ರೆ ಇದು ನೋಡಿರಿ, ಈ ರೀತಿ ನಾನೆಲ್ಲನೂ ಮಾಡಿಟ್ಕೊಂಡೇನಿ. ನೀವು ಇದನ್ನು ಸಾಸ್ ಜೊತೆಗೆ ತಿಂದ್ರಿಪ್ಪ ಅಂತಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಹೊರಗಡೆ ಇಂತ್ರ ಕ್ರಿಸ್ಪಿ ಆಗಿರ್ತೈತಿ ಮತ್ತು ಒಳಗಡೆ ಆಲೂಗಡ್ಡೆ ತುಂಬಿರ್ತೀವಲ್ಲ, ಒಳಗಡೆ ಸಾಫ್ಟ್ ಆಗಿರ್ತೈತಿ. ನೀವು ಒಂಥರ ಸಮೋಸ ಕಚೋರಿ ತಿಂದ್ರೂ ಕೂಡ ಈ ಟೇಸ್ಟ್ ಬರೋದಿಲ್ಲ, ಅಷ್ಟು ಟೇಸ್ಟಿ ಆಗಿರ್ತೈತೆ ರೀ ಇದು ನಾಷ್ಟ. ಭಾಳ ರುಚಿಯಾಗಿರ್ತೈತಿ ಮತ್ತು ಮಾಡೋದು ಕೂಡ ಭಾಳ ಸುಲಭ. ನಾನು ಜಾಸ್ತಿ ಯಾವ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡಿಲ್ಲ, ಮನೆಯೊಳಗೆ ಸಿಗುವಂಥ ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ಈ ರೆಸಿಪಿನ ರೆಡಿ ಮಾಡ್ಕೊಂಡೆ ನೋಡಿದ್ರಲ್ಲ. ಸಾಯಂಕಾಲ ಚಹಾ ಜೊತೆಗೆ ಈ ಮಳೆಗಾಲಕ್ಕೆ ಒಂದು ರುಚಿಯಾದಂಥ ಒಂದು ಸ್ನ್ಯಾಕ್ಸನ್ನು ನಿಮಗೆಲ್ಲ ಮಾಡಿ ತೋರಿಸೀನಿ. ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋನು. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.